ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಾನಂದ ಅಂದ್ಬಿಟ್ಟು ಯೋಗಾನಂದ ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ಎಚ್ ಡಿ ದೇವೇಗೌಡರ ನಮ್ಮ ಭಾರತದ ಮಾಜಿ ಪ್ರಧಾನಿಗಳಾಗಿ ಮಣ್ಣಿನ ಮಗರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಒಂದು 93ನೇ ಜನ್ಮದಿನವನ್ನು ನಾವು ಮಂಡ್ಯ ತಾಲೂಕಿನ ಇರ್ತಕ್ಕಂಥ ಎಲ್ಲ ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳ ಅನ್ನದಾನವನ್ನು ಹಮ್ಮಿಕೊಂಡಿದ್ದೆವು. ಇಂದು ಅದೇ ರೀತಿ ಕೂಡ ಇಂದು ಸಾವಿತ್ರಿಬಾಯಿ ಆಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಅನ್ನದಾನವನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಮಣ್ಣಿನ ಮಗರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಅಂದು ಮುಖ್ಯಮಂತ್ರಿಯಾಗಿ ಅವ್ರು ಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಕೆಲಸ ಆಗಿರ್ಬೋದು ಮತ್ತು ಭಾರತದ ಪ್ರಧಾನಿಗಳಾಗಿ ಏಪ್ರಿಲ್ 1, 1996ರಿಂದ ಏಪ್ರಿಲ್ 21, 1997ರವರೆಗೆ ಅಂದು ಭಾರತದ ಪ್ರಧಾನಿಯಾಗಿ ಅವ್ರು ಕೈಗೊಂಡಂತ 2 ಯೋಜನೆ ಆಗಿರ್ತಕ್ಕಂಥ ಮಹಿಳಾ ಮಿಸ್ರು ಆಗಿರ್ಬೋದು ಮತ್ತು ಅಂದಿನ ಬಾಂಗ್ಲಾದೇಶದ ಪ್ರಧಾನಿ ಹಸೀನ್ ಬಾಯಿ ಅವರು ಮತ್ತು ಗಂಗಾ ನದಿ ಯೋಜನೆಯನ್ನ ಕ್ರಮವನ್ನು ಕೈಗೊಂಡು ಇವತ್ತು ಭಾರತ ಸಮೃದ್ಧವಾಗಿ ಉತ್ತರ ಭಾರತ ಸಮೃದ್ಧವಾಗಿದೆ ಅಂದ್ರೆ ಅದಕ್ಕೆ ಗಂಗಾ ನದಿಯ ಯೋಜನೆ ಮುಖ್ಯ ಕಾರಣವಾಗಿರ್ತದೆ. ಆದ್ರಿಂದ ನಾವು ದೇವೇಗೌಡರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ಅನ್ನದಾನ ಮಾಡ್ತಾ ಇದೀವಿ. ಮತ್ತು ಪಂಜಾಬ್ನಲ್ಲಿ ಅವರು ಅವರದೇ ಆದಂತ ಒಂದು ರೈತರು ಅವರ ಸವಿ ನೆನಪಿಗಾಗಿ ಭತ್ತದ ತಳಿಯನ್ನೇ ದೇವೇಗೌಡ ತಳಿ ಅಂತ ಇಟ್ಟಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಆಗಿರ್ತದೆ. ಅಂತ ಮಣ್ಣಿನ ಮಗ ಅನ್ನದಾನ ಮಾಡಿದಂತ ಒಬ್ಬ ಮಾಜಿ ಪ್ರಧಾನಿಯ ಜನ್ಮದಿನದ ಅಂಗವಾಗಿ ಇಂದು ನಾವು ಎಲ್ಲ ಮಂಡ್ಯ ತಾಲೂಕಿನ ಎಲ್ಲಾ ಆಶ್ರಮಗಳಲ್ಲಿ ಮತ್ತು ವೃದ್ಧಾಶ್ರಮ ಅನಾಥಾಶ್ರಮಗಳ ಎರಡಲ್ಲೂ ಕೂಡ ಅನ್ನದಾನವನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ದಯವಿಟ್ಟು ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಭಗವಂತ ಇನ್ನಷ್ಟು ಅವ್ರಿಗೆ ರಾಜ್ಯಸಭೆಗೆ ಮರು ನೇಮಕ ಕಾರಣವಾಗಿ ಅವರು ಮತ್ತೆ ಅವರ ಒಂದು ಸೇವೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಪಡೀಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸೇವಾ ಕಿರಣದ ಆಶ್ರಮದವಾಗಿರ್ಬೋದು, ಸಾವಿತ್ರಿಬಾಯಿ ಆಶ್ರಮ ಆಗಿರ್ಬೋದು ಮತ್ತು ಸಾಯಿಗುರು ವೃದ್ಧಾಶ್ರಮದ ಎಲ್ಲಾ ವೃದ್ಧಾಶ್ರಮದ ಆಶ್ರಮವಾಸಿಗಳು ಭಗವಂತನಲ್ಲಿ ಕೇಳ್ಕೊತೀವಿ. ಧನ್ಯವಾದಗಳು.